ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ನನಗೆ ನಂಬಕ್ಕೆ ಆಗ್ತಿಲ್ಲ. ನನಗೂ ಅಷ್ಟೇ ಕಣೆ. ವಿಷಯ ಹೇಳಿದ ತಕ್ಷಣ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೆಂಗೋ ನಮ್ಮ ಶಿವು ಆಸೆ ಪಟ್ಟಂಗೆ ಆಗ್ತಿದೆಯಲ್ಲ, ನನಗಷ್ಟೇ ಸಾಕು. ಪಾರು ಚಿವುಟು ಪಾರು ಚಿವುಟು ಪಾರು ಯವ್ವ ಏನಾಯ್ತು? ಏನಿಲ್ಲ ಮಾವ, ನಂಗೆ ಇದು ಕನ್ಸ ನನ್ಸ ಒಂದು ಗೊತ್ತಾಯ್ತಿಲ್ಲ. ಅಲ್ಲ, ನೀವೆಲ್ರೂ ಬಂದು ನಮ್ಮನೆಗೆ ಏನ್ ಕೇಳಕ್ ಬಂದೀರಾ ಅಂದ್ರೆ ಇದು ಕನ್ಸ ಅಲ್ವಾ ಮಾವ? ಮಲಗಿದ ಕೂಡ್ಲೆ ಕಾಣೋ ಕನಸು ಕನ್ಸಲ್ಲ, ಮಲಗೋಕ್ ಬಿಡದೇ ಇರೋದೇ ಕನಸು ಅಲ್ವಾ? ನಿಮ್ಮನೆ ಸಂಬಂಧ ನಮಗಾದ್ರೆ ನಮ್ಮನೆಯವರು ನೆಮ್ಮದಿಯಾಗಿ ನಿದ್ದೆ ಮಾಡಿ ಕನಸು ಕಾಣ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಏನಪ್ಪ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ವಾರವ ದೊಣ್ಣಗಳು ಬರೀ ಮಾತಾಡ್ತಾರೆ, ಆದ್ರೆ ಅದು ದೊಡ್ಡ ದೊಡ್ಡ ಮಾತುಗಳಾಗ್ಬಿಡ್ತವೆ. ಯಾಕೆ ಹೇಳಿ? ದೊಣ್ಣಗಳು ಊರಿಗೆ ದೊಡ್ಡವ್ರಲ್ಲವ್ರ. ದಿಟ ಕಣ್ಸತ್ರಿ ಅಣ್ಣ, ನಮ್ಮಂತ ಪುಟ್ಟ ಮನೆಯಿಂದ ಹೆಣ್ ಕೇಳಕ್ಕೆ ಮಾವ ಮನೆ ಬಾಗ್ಲಿಗೆ ಬಂದಿದ್ದಾರೆ ಅಂದ್ರೆ ಆಡ ಐಕಳನ್ನ ಕೇಳಿದ್ರು ಹೇಳ್ತಾರೆ ಊರಿಗೆ ದೊಡ್ಡ ಮನ್ಸ ಯಾರು ಅಂತ. ಯಾಕೋ ಅಣ್ಣ ಮಾತೆ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ನಮ್ಮ ಪೋರ್ಸೋಣವರು ಇತ್ತೀಚೆಗೆ ಮಾತು ಕಡಿಮೆ, ಕೆಲಸ ಜಾಸ್ತಿ. ಹಂಗೂ ನೀವು ಯಾರೋ ಮಾತಿ ಆಡಬೇಕು ಅಂತಿದ್ರೆ ಅಳದು ತೂಗಿ ಮಾತಾಡ್ತಾರೆ. ಎಷ್ಟೇ ಆಗ್ಲಿ ಯಾರ ಮಗ, ಎಲ್ಲ ನಮ್ಮ ಮಾವನಂಗೆ. ಮಾವ ನೆನ್ನೆ ತಾನೇ ನಮ್ಮ ರತ್ನಂಗೆ ಪರ್ಸನ್ ಕೇಳಿದ್ರೆ ಮಾವ ಒಪ್ಕೊತಾರೋ ಇಲ್ವೋ ಅಂತ. ನಾನು ಈಗೂ ಅಷ್ಟೇ ನಿಮ್ಮನೆಗೆ ಹೊಂಟಿದ್ದೆ, ಮನ್ಸಲ್ಲಿ ಒಂಥರ ದಿಗ್ಲತ್ತಿತ್ತು. ಆದ್ರೆ ಮಾವ, ನಾ ದ್ಯಾವ್ರ ಸತ್ಯವಾಗ್ಲೂ ಹೇಳ್ತೀನಿ, ನೀವೇ ನಮ್ಮ ಮನೆ ಬಾಗ್ಲಿಗೆ ಬಂದು ಏನ್ ಕೇಳ್ತೀರಾ ಅಂತ ನಿಜವಾಗ್ಲೂ ಅನ್ಕೊಳ್ಳಿಲ್ಲ. ನಿಮ್ಮ ಅತ್ತೆಯವರು ವಿಷಯ ಹೇಳಿದ್ರು, ನಾನು ಪರ್ಶುನ್ ಕೇಳಿದೆ, ಅವನು ಒಪ್ಕೊಂಡ. ಮನೆಯವರು ಒಪ್ಕೊಂಡಿರ್ಬೇಕಾದ್ರೆ ನಾನೊಬ್ಬ ಇಲ್ಲ ಅಂದ್ರೆ ತಪ್ಪಾಗುತ್ತಲ್ವ? ಮನೆಯವ್ರ ಖುಷಿನೇ ನನ್ನ ಖುಷಿ, ನಾನು ಒಪ್ಕೊಂಡಿದ್ದೀನಿ. ನಮ್ಮಪ್ಪ ಏನು ಬೆಣ್ಣೆಲ್ ಕೂದು ತೆಗಿತಿದಾರಲ್ಲ, ಹಂಗೆ ನೋಡಿದ್ರೆ ನಮ್ಮಪ್ಪ ಈ ಮದುವೆನೋ ವಾಪಸ್ ಮಾಡಬೇಕಿತ್ತು. ಆದರೆ ಯಾಕೆ ಒಪ್ಕೊಂಡಿದ್ದಾರೆ? ಏನೋ ಸರಿಯಾಗೆ ಪ್ಲಾನ್ ಮಾಡ್ಕೊಂಡು ಬಂದಿರೋ ಹಂಗಿದೆ. ನಾನು ಬಿಡ್ತೀನ, ಆಪರೇಷನ್ ಮಾಡಿ ಗೆಡ್ಡೆನೇ ಆಚೆ ತೆಗಿತೀನಿ. ಬಾರೋ ಹೋಗು, ರತ್ನನ್ ಕರ್ಕಬ. ಹಾಂ. ರಾಣಿ, ನೀನು ಹೊಡೆದೆ ಅನ್ನೋದೇನೆ ನನ್ನ ಕೈಲಿ ನಂಬಕ್ಕಾಯ್ತಿಲ್ಲ. ಇವಾಗ ನಂಬ್ತಿಯೇನೋ ಸೋಮೇಗೌಡ? ಅಕ್ಕ, ನಾನು ಏನು ಮಾಡೀನಿ ಅಂತ ನನ್ಗೆ ಹಿಂಗೆ ಇಕ್ತಿದ್ದೀರಾ? ಕೈಲಾಗ್ದೇದಾಳು ಅಂದ್ಕೊಂಡು ಕೈ ಹಾಕ್ಬಿಡ್ತೀರಾ ಬುದ್ಧಿ? ಬಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ಅಷ್ಟು ಸದ್ರ ಆಗ್ಬಿಟ್ವಾ ನಿಮ್ಗೆ? ಇನ್ಮ್ಯಾಕೆ ಯಾವ ಹೆಣ್ಣಿನ ಕಡೆ ಕಣ್ಣು ಹೋದ್ರು ಅಮ್ಮ, ಅಕ್ಕ, ತಂಗಿ ಅಷ್ಟೇ ಅಷ್ಟೇ ಕಾಣ್ಬೇಕು. ಆಯ್ತು ಆಯ್ತಕ್ಕ. ಬರೀ ಆಯ್ತು ಅನ್ನೋದಲ್ಲ, ಇನ್ಮ್ಯಾಕೆ ನಾನು ಹೇಳ್ದಂಗೆ ಕೇಳ್ಕೊಂಡು ನೀನ್ ಬಿದ್ದಿರ್ಬೇಕು. ಏನಾನ ಬಾಲ ಬಿಚ್ಚಕ್ ನೋಡ್ದೋ ಮಗನೆ ಕುತ್ಗೆ ಮುರಿದ್ಬಿಡ್ತೀನಿ. ನೋಡೋ ಇಲ್ಲಿ, ನನ್ನ ಗಂಡ ಇವರು, ಈ ಮಾಸ್ತಿ ಕೊಪ್ಳಿಗೆ ದೊರೆ ಇವರು. ನನ್ನ ಅತ್ತೆ ನನ್ನ ಗಂಡನ್ಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ಯಾ. ಅವ್ರು ಅನುಭವಿಸಿರೋ ನೋವಲ್ಲಿ ಇವಾಗ ನೀನು ಅನುಭವಿಸ್ತಿದ್ಯಲ್ಲ, ಇದ್ರಲ್ಲಿ ಒಂದು ಪಟ್ಟು ಆಗಲ್ಲ. ಇನ್ನು ಉಳಿದಿರೋ 99% ನೋವು ನೀನು ಅನುಭವಿಸೋವಾಗ ನಾನು ಮಾಡ್ತೀನಿ. ಏನಾನ ರಾಣಿ ಹೊಡೆದವಳೆ ಅನ್ನೋ ವಿಷಯ ಆಚೆ ಬರಬೇಕು. ಸೋಮೇಗೌಡ ಅಂತ ಒಬ್ಬ ಇದ್ದ ಅಂತ ಇಡೀ ಊರ್ ಜನನೇ ಮಾತಾಡ್ಕೋಬೇಕು. ಹಂಗಿರ್ತೈತೆ ನಿನ್ ಸಾವು. ಅಕ್ಕ, ನನ್ನ ಮೇಲೆ ಯಾಕಕ್ಕ ಈಟೊಂದು ದ್ವೇಷ?
ನಿನ್ನ ತಮ್ಮಯ್ಯ ಅಂತೀನಿ, ಯಾರಿಗೂ ಹೇಳಕ್ಕಿಲ್ಲ. ಬಿಟ್ಬಿಡಕ್ಕ, ಬಿಟ್ಬಿಡು. ಅಣ್ಣ, ಒದೆ ಬಿದ್ದಾಗ ನೋವಾಗುತ್ತೆ, ನನಗೂ ಗೊತ್ತು. ನೀನು ನನಗೆ ಹೊಡಿತಾ ಇದ್ದೆ ಅಲ್ಲ, ಅವಾಗ ನನಗೆ ಎಷ್ಟು ನೋವಾಗ್ತಾ ಇತ್ತು ಗೊತ್ತಾ? ಒಂದು ಸ್ವಲ್ಪ ದಿನ ಅಣ್ಣ, ಎಲ್ಲನೂ ಅಭ್ಯಾಸ ಆಗುತ್ತೆ. ಅಯ್ಯೋ, ಇವತ್ತು ಆ ಮಗ್ಲಲ್ಲಿದ್ದಪ್ಪ, ಎಲ್ಲಾರು ಬಂದ್ಬಿಟ್ಟು ಹಿಂಗೆ ಇಕ್ತಾವ್ರೆ. ಮೆಲ್ಲಗೆ ಮಾತಾಡಬೇಕು. ನಾನು ಹೇಳಿದ ಅರ್ಥ ಆಯ್ತಲ್ವಾ? ನಾನು ಹೇಳ್ದಂಗೆ ಮಾಡಬೇಕು, ನಾನು ಹೇಳ್ಕೊಟ್ಟಿದ್ನೇ ಕಲಿಬೇಕು. ಈಗೇನಕ್ಕ, ಈ ಕೆಲಸದಕ್ಕ ಮಾಡೋ ಕೆಲಸನ ನಾನು ಮಾಡ್ಬೇಕಾ? ಹೇಳು, ಮಾಡ್ತೀನಿ. ಸರಿಯಾಗಿ ಕೂತ್ಕೋ, ಸರಿಯಾಗಿ ಕೂತ್ಕೋ. ಬಾಯಿ ಮುಚ್ಚು, ಬಾಯಿ ಮೇಲೆ ಬೆರಳಿಟ್ಕೋ. ತುಟುಕ್ ಪಿಟುಕ್ ಅನ್ಬಾರ್ದು. ನೋಡು, ನಿಮ್ಮ ಅಣ್ಣ ಅಜ್ಜಿ ಅತ್ತಿಗೆ ಬಂದ ತಕ್ಷಣ ಅವ್ರ ಎದುರುಗಡೆ ಹೋಗಿ ನಿಂತ್ಕೊತೀಯ. ಈ ಮನೇಲಿ ನಾನು ಇರಕ್ಕಿಲ್ಲ, ಆಸ್ತಿದಾಗೆ ನನಗೆ ಅರ್ಧ ಪಾಲ್ ಬೇಕು ಅಂತ ಕೇಳ್ತೀಯ. ಹೂವ ನಾನಾ? ನೀನೇ. ಅವ್ರು ಯಾಕೆ ಅಂತ ಕೇಳ್ತಾರೆ, ಆಗ ನೀನು ಹೇಳಬೇಕು, ನಿಮ್ಮ ಯಾರ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ, ಆಸ್ತಿನಾಗ ನನ್ನ ಪಾಲ್ ಕೊಟ್ಬಿಡಿ, ನನ್ನ ಪಾಡಿಗೆ ನಾನು ಒಯ್ತೀನಿ ಅಂತ ಹೇಳಬೇಕು. ಮಿಕ್ಕಿದೆಲ್ಲ ತಾನಾಗೆ ಆಯ್ತದೆ. ಏನು ಅರ್ಥ ಆಯ್ತಾ? ಅವ್ರು ಬಂದ ತಕ್ಷಣನೇ ಹೇಳ್ತೀನಿ. ವಿಷಯ ಹೊರಗೆ ಬರಂಗಿಲ್ಲ. ಒಂದು ಏಟ್ ಬಿದ್ಮ್ಯಾಕೆ ಯಾವನೋ ಗಂಡಸೆ ಹೊಡೆದಿರ್ಬೋದು ಅಂತ ಅನ್ಕೋತೀರಾ ಅಂದ್ರೆ, ಒಂದು ಹೆಣ್ಣು ಹುಡುಗಿ ಹೊಡೆದಿದ್ದಾಳೆ ಅಂತ ಹೆಂಗ್ ತಾನೇ ಆಚೆ ಹೇಳ್ತೀರಾ? ಕೆಲಸ ಮುಗೀತು, ಮುಖ ತೊಳ್ಕೊಂಡು ತಲೆ ಬಾಚ್ಕೊ ಹೋಗು. ಒಯ್ತಾ ಇರೋ. ದೊರೆ, ಇನ್ಮ್ಯಾಕೆ ಈ ಸಾಮ್ರಾಜ್ಯನ ನಿಮ್ಗೆ ಕೊಡ್ಸೆ ನಾನು ಸುಮ್ಮನಾಯ್ತೀನಿ. ಅಲ್ಲಿ ಗಂಟ ಈ ಯುದ್ಧ ನಡೀತಾನೆ ಇರ್ತೈತೆ. ಇದ್ಯಾಕೋ ಫಿನಿಶಿಂಗ್ ಎಲ್ಲ ಬೇರೆ ಪೀಸ್ ಕೊಡು. ನೋಡಕ್ಕ, ಯಾವ್ದು ಬೇಕಾ? ನೀನಿನ್ನೂ ಆ ಬೆಂಕಿ ಆಸೆ ಬಿಟ್ಟಿಲ್ಲ ಅಲ್ವಾ? ನೀನು ಆ ಆಸೆ ಬಿಡೋವರೆಗೂ ನೀನು ಶಾಂತಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ನೋಡ್ತೀನಿ ಇರು, ಚೈಸ್ ಆಗ್ತೈತೆ ಹೆಂಗೆ ಅಂತ. ಅಕ್ಕ, ಒಳಗಡೆ ಹೋಗಿ ನೋಡ್ಕೊಂಡು ಬಾಕ್ಕ, ನಾನು ಇಲ್ಲೇ ಇರ್ತೀನಿ. ಈ ರಾಣ ಒಂದು ನಿಮಿಷ ಇಲ್ಲೇ ಹಾಕೊಂಡು ನೋಡ್ಬಿಡ್ತೀನಿ. ನಾನು ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ? ನಾನೇ ಮತ್ತು ನಿನಗೆ ಬುದ್ಧಿ ಕಲ್ಸಕ್ಕೆ ಬರಬೇಕಾಯ್ತಲ್ಲ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.